ಹಾಯ್. ಆರಾಮ? ಜೋರಾಗೆ ಹೇಳ್ಬೋದು. ಆರಾಮ. ಓಕೆ. ರಮ್ಯಾ ಯಾವ ಹಾಡನ್ನು ಹಾಡ್ತಿದ್ದೀರಿ? ಮುಂದೆ ಬನ್ನಿ. ಅವಳು ನಕ್ಕು ವನವಾಸ ಪಕ್ಕು ಅಂತ. ಹೌದಾ? ಆ್ಯಕ್ಚುಲಿ ರಮ್ಯಾ ಬ್ಯಾಕ್ ಸ್ಟೇಜಲ್ಲಿ ಮತ್ತು ಲಂಚ್ ರೂಮಲ್ಲಿ, ಮೇಕಪ್ ರೂಮಲ್ಲಿ ಎಲ್ಲ ಕಡೆ ಈ ಹಾಡನ್ನು ಹಾಡ್ತಾಯಿದ್ರು. ಆಲ್ ದಿ ವೆರಿ ಬೆಸ್ಟ್. ನರ್ವಸ್ ಆಗಬೇಡಿ, ಇವ್ರು ಆಲ್ರೆಡಿ ಕೈಯೆಲ್ಲ ತಣ್ಣಗಾಗೋಗಿದೆ. ಡೋಂಟ್ ವರಿ, ಚೆನ್ನಾಗಿ ಹಾಡಿ. ಓಕೆ. ಅವಳು ನಕ್ಕು ವನವಾಸ ಪಕ್ಕು ಕೌರವನ ಮಂಡಿ ಮುರುದಂತೆ. ಅವಳ್ಯಾವಳು ಹತ್ತು ಅಪವಾದ ಹೊತ್ತು ರಾವಣನ ವಂಶ ತೊಳುದಂತೆ. ಹೆಣ್ಣಿಂದ ನಗ ಹೆಣ್ಣಿಂದ ನರಕ ಅಂದೋ ನ್ಯಾವನೋ ಜೋಗಯ್ಯ. ಇದು ಏನು ಬಾಳುವೆ ಹೋಗಯ್ಯ. ಹೆಣ್ಣಿಂದ ನಗ ಹೆಣ್ಣಿಂದ ನರಕ ಅಂದೋ ನ್ಯಾವನೋ ಜೋಗಯ್ಯ. ಇದು ಏನು ಬಾಳುವೆ ಹೋಗಯ್ಯ. ಊರ ಮುರಿದು ಉಡುದಾರ ಹರದು ಕಡಗ ಕಳದಾರು ತರಬೋದು. ಉಪವಾಸ ಬಳದು ಬಂಟಾರು ಒಳಿದು ರಾಜ್ಯ ಕಳದಾರು ಗೆಲ್ಲಬಹುದು. ಗಣುಮಕ್ಕೆ ಒಮ್ಮೆ ದಕ್ಕೋ ನಮ್ಮ ಅಮ್ಮನ ಕಳೆದು ತರಬೋದೆ. ಕಂದ ಅಮ್ಮನಿಲ್ಲದೆ ಇರಬೋದೆ. ಅವನ್ಯಾವನ ಪುತ್ರ ಗುರುಪಿತೃ ಹತ್ರ ತಾಯಿಯ ತಲೆಯ ಕಡಿದಂತೆ. ಮುನಿ ಮಗನ ಮೆಚ್ಚಿ ಮೊರಬೇಕು ಅಂದ್ರೆ ತಾಯಿಯ ತಾರೋ ಅಂದ್ರಂತೆ. ತಾಯಿದ್ರೆ ಲೋಕ ಇರದಿದ್ರೆ ಶೋಕ ಅಂದೋ ನ್ಯಾವನೋ ಜೋಗಯ್ಯ. ಇದು ಬ್ರಹ್ಮ ಸತ್ಯವೋ ಕಂದಯ್ಯ. ಸಾವನ್ನ ಸೋಲ್ಸಿ ಪಾವಿತ್ರ್ಯ ಪಾಲ್ಸಿ ಅಂಟ ಅವಳು ಯಾವಳು ಹೊಕ್ಕು ಈ ಹಾಡನ್ನ ಆ್ಯಕ್ಚುಲಿ ಎಷ್ಟೇ ಟೆನ್ಷನ್ ಇದ್ದರೂ ನನಗೆ ಚೆನ್ನಾಗಿ ಅನ್ನಿಸ್ತು. ಓಕೆ, ಟೆನ್ಷನ್ ಎಲ್ಲ ಹೋಯ್ತಾ? ಓಕೆ. ಇವಾಗ ನಮ್ಮ ಮೇನ್ ತೀರ್ಪುಗಾರರು ಅರ್ಚನಾ ಮ್ಯಾಮ್, ಹೇಳಿ. ರಮ್ಯಾ ವೇದಿಕೆ ಮೇಲೆ ಬಂದಾಗ ಏನೋ ಒಂದು ಪುಟಾಣಿ ಸ್ಕೂಲ್ ಹುಡುಗಿ ಬರುತ್ತೆ. ಇವಾಗ ಏನೋ ಒಂದು ಸಣ್ಣ ಕೀರ್ಲ್ ಧ್ವನಿಯಲ್ಲಿ ಏನೋ ಗೈ ಅಂತ ಏನೋ ಒಂದು ಹಾಡುತ್ತೆ ಅಂತ ಅಂದ್ಕೊಂಡ್ರೆ ಅದೇನಮ್ಮ ಧ್ವನಿ ಅದು, ಎಲ್ಲಿಟ್ಕೊಂಡಿದ್ಯಮ್ಮ ಇಷ್ಟು ದಿವಸ? ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಹೇಳ್ತಾರಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಕಂಪ್ಲೀಟ್ ಸರ್ಪ್ರೈಸ್ ನಮಗೆ. ಅದ್ಭುತವಾದ ಧ್ವನಿ ಇದೆಯಮ್ಮ, ತುಂಬ ವಿಭಿನ್ನವಾದ ಧ್ವನಿ. ಆಮೇಲೆ ಈ ಜನಪದ ಅಥವಾ ಜನಪದ ಶೈಲಿಯ ಬೇರೆ ಹಾಡುಗಳನ್ನು ಹಾಡೋದಕ್ಕೆ ಹೇಳಿ ಮಾಡಿಸಿದಂಥ ಧ್ವನಿ. ಹೆಣ್ಣಿಂದ ನಗ ಹೆಣ್ಣಿಂದ ನರಕ ಅಂದೋ ನ್ಯಾವನೋ ಜೋಗಯ್ಯ. ಬಟ್ ನೀನು ಟೆನ್ಷನ್ ಮಾಡಿಕೊಂಡು ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟ ಒಂದೆರಡು ಕಡೆ ಸ್ವಲ್ಪ ಶಾರ್ಪ್ ಆಯಿತು ನಿನ್ನ ಗಾಯನ. ಬಟ್ ಅದು ಬಿಟ್ಟರೆ ಅದ್ಭುತವಾದ ಗಾಯನ. ಮತ್ತು ಎಂಥ ಸಾಹಿತ್ಯ ನಮ್ಮ, ಎಂಥ ಸಾಹಿತ್ಯ, ಅದ್ಭುತವಾದ ಸಾಹಿತ್ಯ. ಅದ್ರ ಬಗ್ಗೆ ಇವರು ಮಾತಾಡ್ತಾರೆ. ಯಾಕೆ ಲಾಸ್ಟಿಗೆ ಆ ಥರ ಆಯಿತು ಅಂದರೆ ಅದು ಸಾಹಿತ್ಯ ನನ್ನ ಪಾಪು ನೆನಪಾಯಿತು. ಅದಕ್ಕೆ ನಿಲ್ಲಿಸಿದ್ದೇನಕ್ಕೆ?
ಅದೇ ಪಾಪು ನೆನಪಾದ್ಲು. ನೆನಪಾಗಿ ಗಂಟ್ಲು ಕಟ್ಟು ಬಂತಾ? ಒಂದು ಹೇಳ್ತೀನಿ, ಹಾಡು ಕಲಾವಿದರೆ ಭಾವುಕರು ಯಾವಾಗಲೂ. ಬಟ್ ನಮ್ಮ ಚಾಲೆಂಜ್ ಇರೋದೇ ನಾವು ಈ ವೇದಿಕೆ ಮೇಲೆ ಎಂಥ ಪರಿಸ್ಥಿತಿಯಲ್ಲೇ ಬಂದ್ರೂ ನಾವು ಆ ಹಾಡನ್ನು ಸ್ಟಾರ್ಟಿಂದ ಎಂಡ್ವರೆಗೂ ಹೇಗೆ ಶುರು ಮಾಡಿರ್ತೀವಿ ಹಾಗೆ ಮುಗಿಸಿ ಹೋಗಿಬಿಡ್ಬೇಕು. ಆಮೇಲೆಲ್ಲ ನಮ್ಮ ಭಾವನೆಗಳು ಸ್ಟೇಜ್ ಇಳಿದ ಮೇಲೆ, ಆಯಿತಾ? ಅದು ನಿನ್ನ ಪರ್ಫಾರ್ಮೆನ್ಸಿಗೆ ತೊಂದರೆ ಆಗಬಾರ್ದು. ಒಳ್ಳೇದಾಗ್ಲಮ್ಮ. ಥ್ಯಾಂಕ್ ಯು. ಸೂಪರ್. ಏನ್ಗಳು ಸರ್? ಏನೇ ಆಗಲಿ, ಇದೊಂದು ಜನಪದ ಗಾಯನ ಕ್ಷೇತ್ರಕ್ಕೆ, ಸಂಗೀತಕ್ಕೆ ಒಂದು ಒಳ್ಳೆಯ ಹೊಸ ಹಾಡಿದು. ಗೌರವರ ಕುರಿತಾದ ಒಂದು ಘಟನೆ ನೀವು ವಿವರಿಸಿದ್ದು ತುಂಬ ಚೆನ್ನಾಗಿತ್ತು. ಬಟ್ ಕ್ಷೇತ್ರಕ್ಕೆ ಒಂದು ಹೊಸ ಹಾಡು ಅಂತ ನಾನು ಭಾವಿಸ್ತೇನೆ. ಇಂಥ ಹಾಡುಗಳು ಹೆಚ್ಚೆಚ್ಚಿಗೆ ನೀವು ಮುಂದಿನ ಸಂಚಿಕೆಯಲ್ಲಿ ಹಾಡಿ ನಮಗೂ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸರ್. ಕಡುಗೆರೆ ಮುನಿರಾಜು ಸರ್. ಈ ಹಾಡು ಬಗ್ಗೆ ಗೊತ್ತಮ್ಮ, ಯಾರು ಬರೆದದ್ದು ಗೊತ್ತಾ? ಹಂಸಲೇಖ ಸರ್ ಬರೆದದ್ದಮ್ಮ. ಕೌರವ ಚಿತ್ರದ. ಹೌದು, ತಿಳ್ಕೊಬೇಕು. ದೇಸಿದೊರೆ ಅವರು. ಅದಕ್ಕೆ ಅವ್ರು ಮಾತ್ರ ಈ ಥರದ ಸಾಹಿತ್ಯ ಬರೀಲಿಕ್ಕೆ ಸಾಧ್ಯ. ಅಷ್ಟೇ ಚೆನ್ನಾಗಿ ಹಾಡದೆ ನೀನು ಕೂಡ. ಎತ್ತರ ಧ್ವನಿನಲ್ಲಿ ಚೆನ್ನಾಗಿ ಕೇಳಿಸುತ್ತೆ ಧ್ವನಿ. ಮಂದರ ಬಂದಾಗ ನಿನ್ನ ಧ್ವನಿ ಅದೇ ಲೆವೆಲಲ್ಲಿ ಮೇಂಟೈನ್ ಮಾಡಬೇಕು. ಪದಗಳು ಕೇಳೋ ಥರ ಹಾಡೋದನ್ನು ಅಭ್ಯಾಸ ಮಾಡಬೇಕು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ನಾದಬ್ರಹ್ಮ ಹಂಸಲೇಖ ಸರ್ಗೆ ಇಷ್ಟೊಂದು ಒಳ್ಳೆಯ ಸಾಹಿತ್ಯ ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ ಒಂದು ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಸೊಗಸಾಗಿ ಹಾಡ್ತಿದ್ದೆ. ಥ್ಯಾಂಕ್ ಯು.